ಕೋಡುಬಳೆ ಅಂದ್ರೆ ಅಡುಕಲೆ. ಫಿಫಾ ಫುಟ್ಬಾಲ್ ಫೈನಲ್ ಫೀವರ್ ಜೋರಾಗಿತ್ತು. ಸ್ಪೇನ್ ವಿಶ್ವ ಚಾಂಪಿಯನ್ ಆಗಿ ಈಗ ಹೊರಹೊಮ್ಮಿದೆ. ಎರಡನೇ ಬಾರಿಗೆ ವಿಶ್ವಕಪ್ ಅನ್ನು ಮುಡಿಗೇರಿಸಿಕೊಂಡಿದ್ದ ಸ್ಪೇನ್ ತಂಡ ಬಲಿಷ್ಠ ಅರ್ಜೆಂಟೀನಾಗೆ ಗೋಲ್ ನೀಡದೆ ಕಟ್ಟಿ ಹಾಕಿದ ಸ್ಪೇನ್. ಅರ್ಜೆಂಟೀನಾ ತಂಡವನ್ನ 1-0 ಮಣಿಸಿದೆ ಸ್ಪೇನ್. ಜಿದ್ದಿನಿಂದ ಕೂಡಿದಂತಹ ಸ್ಪೇನ್ ಹಾಗೂ ಅರ್ಜೆಂಟೀನಾದ ಫೈನಲ್. ಎಕ್ಸ್ಟ್ರಾ ಟೈಮ್ ಅನ್ನ ನೀಡಲಾಯಿತು. ಆ ಎಕ್ಸ್ಟ್ರಾ ಟೈಮ್ ನಲ್ಲೂ ಸ್ಪೇನ್ ತಂಡಕ್ಕೆ ಗೋಲ್. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಒಲಿದು ಬಂದಿದೆ. ಹೆಚ್ಚುವರಿ ಸಮಯದಲ್ಲಿ ಗೋಲ್ ಗಳಿಸಿದಂತಹ ಫೆರಾನ್ ಟೊರೆಸ್ ಇಡೀ ಮೈದಾನವೇ ಕುಣಿದು ಕುಪ್ಪಳಿಸಿತು. ಕ್ರೀಡಾಲೋಕದ ಮಹಾಸಮರಕ್ಕೀಗ ಅಧಿಕೃತವಾಗಿ ತೆರೆಬಿದ್ದಿದೆ. ಇಡೀ ಜಗತ್ತೇ ಕಾಯ್ತಾ ಇದ್ದಂತಹ ಅಂತಿಮ ಕ್ಷಣ ಇದು. 2026ರ ಫಿಫಾ ವಿಶ್ವಕಪ್ನ ದೊರೆ ಯಾರಾಗ್ತಾರೆ ಎನ್ನುವಂತಹ ಕುತೂಹಲಕ್ಕೀಗ ಅಂತಿಮವಾಗಿ ತೆರೆಬಿದ್ದಿದ್ದು, ಈ ಮಹಾಸಮರದಲ್ಲಿ ಸ್ಪೇನ್ ಐತಿಹಾಸಿಕ ವಿಜಯ ಪತಾಕೆಯನ್ನ ಆರಿಸಿದೆ. ಅರ್ಜೆಂಟೀನಾ ತಂಡವನ್ನ 1-0 ಅಂತರದಿಂದ ಮಣಿಸಿ ಸ್ಪೇನ್ ಈಗ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ. ಟೊರೆಸ್ ಗೋಲ್ಗೆ ಅರ್ಜೆಂಟೀನಾ ಮಣಿಬೇಕಾದಂತಹ ಸಂದರ್ಭ ಕೂಡ ಕ್ರಿಯೇಟ್ ಆಯಿತು. ಎಕ್ಸ್ಟ್ರಾ ಟೈಮ್ ಅನ್ನ ನೀಡಲಾಯಿತು. ಅದೇ ಎಕ್ಸ್ಟ್ರಾ ಟೈಮ್ನಲ್ಲಿ ಟೊರೆಸ್ ಗೋಲ್ ಹೊಡೆದಿದ್ದ. ಎರಡನೇ ಬಾರಿಗೆ ಸ್ಪೇನ್ ಫಿಫಾ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ. ಅರ್ಜೆಂಟೀನಾದ ಕನಸು ಭಗ್ನವಾಗಿದೆ. ಮೆಸ್ಸಿ ಗೆಲುವಿನ ನಿರೀಕ್ಷೆಯಲ್ಲಿದ್ದರು, ಗೆಲುವಿನಿಂದ ವಿದಾಯ ಹೇಳುವಂತ ತವಕದಲ್ಲಿದ್ದರು. ಆದರೆ ನಿರಾಸೆ ಉಂಟಾಯಿತು ಮೆಸ್ಸಿಗೆ. ಅರ್ಜೆಂಟೀನಾ ವಿರುದ್ಧ ಸ್ಪೇನ್ಗೆ ಐತಿಹಾಸಿಕ ಗೆಲುವು ಸಿಕ್ಕ ಬೆನ್ನಲ್ಲೇ 4ನೇ ಬಾರಿಗೆ ವಿಶ್ವ ಚಾಂಪಿಯನ್ ಆಗಬೇಕಾಗಿದ್ದಂತ ಕನಸು ಭಗ್ನವಾಗಿದೆ. ಮೈದಾನದ ಅಷ್ಟ ದಿಕ್ಕುಗಳಲ್ಲೂ ಅರ್ಜೆಂಟೀನಾವನ್ನ ಕಟ್ಟಿ ಹಾಕಿತು ಸ್ಪೇನ್. ನಿಗದಿತ 90 ನಿಮಿಷಗಳವರೆಗೂ ಗೋಲ್ಗಳೇ ಇರಲಿಲ್ಲ. ಗೋಲ್ ಗಳಿಸೋದಕ್ಕೆ ಸಾಕಷ್ಟು ತಿರುಗಾಡಬೇಕಾದಂತ ಪರಿಸ್ಥಿತಿ ಕೂಡ ಉಂಟಾಯಿತು ಸ್ಪೇನ್ ಹಾಗೂ ಅರ್ಜೆಂಟೀನಾಗೆ. 106ನೇ ನಿಮಿಷದಲ್ಲಿ ಸ್ಪೇನ್ ಪರ ಮೊದಲ ಗೋಲ್ ಅನ್ನ ಹೊಡೆಯಲಾಗುತ್ತೆ. ಫೈನಲ್ ಅದ್ಭುತ ಗೋಲ್ ಅನ್ನು ಹೊಡಿತಾರೆ ಫೆರಾನ್ ಟೊರೆಸ್. ವಿಲಿಯಮ್ಸ್ ಪಾಸ್ ಮಾಡಿದಂತ ಬಾಲ್ ಗುರಿ ಮುಟ್ಟಿಸುತ್ತಾರೆ ಟೊರೆಸ್ ಗೋಲ್ ಹೊಡಿತಾ ಇದ್ದಂತೆ ಮೈದಾನದಲ್ಲಿ ಕುಣಿದು ಕುಪ್ಪಳಿಸುತ್ತಾರೆ ಅಭಿಮಾನಿಗಳು. ನಿಗದಿತ 90 ನಿಮಿಷಗಳ ಆಟದಲ್ಲಿ ಯಾವುದೇ ತಂಡ ಗೋಲ್ ಅನ್ನು ದಾಖಲಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಂತರದಲ್ಲಿ ಹೆಚ್ಚುವರಿ ಗೋಲ್ ಅನ್ನ ಸಮಯವನ್ನ ನೀಡಲಾಗುತ್ತೆ. 106ನೇ ನಿಮಿಷಕ್ಕೆ ಒಂದು ಗೋಲ್ ಹೊಡಿತಾ ಇದ್ದಂತೆ ಮೈದಾನವೇ ಕುಣಿದು ಕುಪ್ಪಳಿಸುತ್ತೆ. ಮೆಟ್ ಲೈಫ್ ಸ್ಟೇಡಿಯಂನಲ್ಲಿ ಫುಟ್ಬಾಲ್ ಅಭಿಮಾನಿಗಳಂತೂ ಕುಣಿದು ಕುಪ್ಪಳಿಸಿದ್ದಾರೆ. ಸ್ಪೇನ್ ವಿರುದ್ಧ ಸೋಲಾಗ್ತಿದ್ದಂತೆ ಫುಟ್ಬಾಲ್ ದಿಗ್ಗಜನ ಕಣ್ಣೀರು, ಸೋಲಿನ ಆಘಾತ ಅವರಿಗೆ ಕಣ್ಣೀರನ್ನು ತರಿಸಿದೆ. ಕಾಲ್ಚೆಂಡಿನ ಮಾಂತ್ರಿಕ ಮೆಸ್ಸಿ ಕಣ್ಣೀರು ಸುರಿಸಿದ್ದಾರೆ. ಮೈದಾನದಲ್ಲಿ ಕಣ್ಣೀರಿಟ್ಟಿದ್ದಾರೆ ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ. ರನ್ನರ್ ಅಪ್ಗೆ ಖುಷಿ ಪಡಬೇಕಾದಂತಹ ಪರಿಸ್ಥಿತಿ ಮೆಸ್ಸಿ ನಾಯಕತ್ವದ ತಂಡಕ್ಕೆ ಉಂಟಾಯಿತು. ಮೆಸ್ಸಿ ಗೆಲುವಿನ ನಿರೀಕ್ಷೆಯಲ್ಲಿದ್ದರು. ಗೆಲುವಿನಿಂದ ವಿದಾಯ ಹೇಳಬೇಕು ಅನ್ನುವಂತಹ ಕನಸನ್ನು ಕಟ್ಟಿಕೊಂಡಿದ್ರು. ಸತತ ಪ್ರಯತ್ನಗಳು ಕೂಡ ಆಯಿತು. ಇತ್ತ ಸ್ಪೇನ್ ಗೋಲ್ ಹೊಡಿತಾ ಇದ್ದಂತೆ ಮೆಸ್ಸಿ ಮೈದಾನದಲ್ಲಿ ಕಣ್ಣೀರಿಟ್ಟಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ವಿಶ್ವದಾದ್ಯಂತ ಮೆಸ್ಸಿಗೆ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ. ಕ್ರಿಸ್ಟಿಯಾನೋ ರೊನಾಲ್ಡೋ
ಪಂದ್ಯದಿಂದ ನಿರ್ಗಮಿಸ್ತಾ ಇದ್ದಂತೆ ಆ ಸಂದರ್ಭದಲ್ಲೂ ಕೂಡ ಇದೇ ಸಿಚುಯೇಷನ್ ಕ್ರಿಯೇಟ್ ಆಗಿತ್ತು. ಇದೀಗ ಲಿಯೋನೆಲ್ ಮೆಸ್ಸಿ ಫೈನಲ್ನಲ್ಲಿ 4ನೇ ಬಾರಿಗೆ ವಿಶ್ವಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡು ವಿದಾಯ ಹೇಳುವಂಥ ಪ್ರಯತ್ನಕ್ಕೂ ಕೂಡ ಮುಂದಾದರು. ಆದರೆ ಲಕ್ಕಿ ಸರಿ ಅವ್ರಿಗೆ ಕೈ ಹಿಡಿಲಿಲ್ಲ. ಹಾಗಾಗಿ ಸ್ಪೇನ್ ಗೆಲುವಿನ ದಾಖಲೆಯನ್ನು ಮಾಡಿತು. ಫುಟ್ಬಾಲ್ ಲೋಕದ ಬಿಗ್ ಬಾಸ್ ಆಗ್ತಾ ಇದ್ದಂತೆ ಲಿಯೋನೆಲ್ ಮೆಸ್ಸಿ ಭಾವುಕರಾಗಿದ್ದಾರೆ. ಫಿಫಾ ವಿಶ್ವಕಪ್ ಫೈನಲ್ನಲ್ಲಿ ಗೆದ್ದು ಬೀಗಿದೆ ಸ್ಪೇನ್ ತಂಡ. ಬೆಂಗಳೂರಿನಲ್ಲೂ ಕೂಡ ಫುಟ್ಬಾಲ್ ಅನ್ನು ವೀಕ್ಷಿಸಿ ಫ್ಯಾನ್ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. ಸ್ಪೇನ್ ತಂಡದ ಪರ ಘೋಷಣೆ ಕೂಗಿ ಕುಣಿದು ಕುಪ್ಪಳಿಸಿದ್ದಾರೆ. ಕೋರಮಂಗಲದ ಇಂಡೋರ್ ಮೈದಾನದಲ್ಲಿ ಪಂದ್ಯ ವೀಕ್ಷಣೆಯಾಯಿತು. ಅರ್ಜೆಂಟೀನಾ ಸ್ಪೇನ್ ಮಧ್ಯೆ ನಡೆದಂತಹ ಫೈನಲ್ ಪಂದ್ಯವನ್ನ ವೀಕ್ಷಿಸುವುದಕ್ಕೆ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕಿಕ್ಕಿರಿದು ತುಂಬಿದ್ರು. ಫಿಫಾ ವಿಶ್ವಕಪ್ ಫೀವರ್ ಕೇವಲ ಬೆಂಗಳೂರು ಮಾತ್ರವಲ್ಲ, ಇಡೀ ವಿಶ್ವದಾದ್ಯಂತ ಎಲ್ಲೆಡೆ ಕೂಡ ಪಸರಿಸಿದೆ. ಎಲ್ಲೆಲ್ಲೂ ಕೂಡ ಅಭಿಮಾನಿಗಳು ಮಧ್ಯರಾತ್ರಿ ಅನ್ನೋದು ಲೆಕ್ಕಿಸದೆ ರಾತ್ರಿ ಪೂರ್ತಿ ನಿದ್ರೆಯನ್ನ ತ್ಯಜಿಸಿ ಫೈನಲ್ ಪಂದ್ಯವನ್ನ ವೀಕ್ಷಣೆ ಮಾಡಿದ್ದಾರೆ. ಇದು ಬೆಂಗಳೂರಿನ ದೃಶ್ಯಗಳಿದು. ಫೈನಲ್ ಪಂದ್ಯವನ್ನ ವೀಕ್ಷಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ವಿ.ಕೆ. ಶಿವಕುಮಾರ್ ಕೂಡ ಇದ್ದಾರೆ. ಹಲವು ನಾಯಕರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಮುಂಚೆಯೇ ಕರೆ ಕೊಡಲಾಗಿತ್ತು ಅವರಿಗೆ ಈ ರೀತಿ ಫೈನಲ್ ಪಂದ್ಯವನ್ನ ವೀಕ್ಷಣೆ ಮಾಡಬಹುದು ಅಂತ. ಅದರಂತೆ ಸಾಕಷ್ಟು ಅಭಿಮಾನಿಗಳು ಕೂಡ ಅಲ್ಲಿಗೆ ತೆರಳಿ ಕೋರಮಂಗಲದ ಇಂಡೋರ್ ಮೈದಾನದಲ್ಲಿ ಪಂದ್ಯ ವೀಕ್ಷಣೆ ಮಾಡಿದ್ದಾರೆ. ಅರ್ಜೆಂಟೀನಾ ಹಾಗೂ ಸ್ಪೇನ್ ಮಧ್ಯೆ ನಡೆದಂಥ ಕಾದಾಟವನ್ನು ವೀಕ್ಷಿಸಿದ್ದಾರೆ. ತುಂಬ ಟಫ್ ಇತ್ತು. ಇಬ್ಬರು ಚೆನ್ನಾಗಿ ಆಡೋರೆ. ಏನೋ ನಮಗೆ ಎರಡು ಕಡೆನೂ ಏನು ಹೇಳೋಕ್ಕಿಲ್ಲ. ಒಳ್ಳೆ ತುಂಬ ಚೆನ್ನಾಗಿ ಆಡೋರೆ. ಮ್ಯಾಚ್ ಎಂಜಾಯ್ ಆಗಿತ್ತು. ಆದರೂ ಅರ್ಜೆಂಟೀನಾ ಇತ್ತು ಅಲ್ಲ, ಸ್ಪೇನೇ ವಿನ್ ಆಗೋದು ಅಂತ ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಅಲ್ಲ, ಇವತ್ತು ಹೆಂಗಾದ್ರೂ ಹಂಗೆ ಆಗುತ್ತೆ. ಯಾಕಂದರೆ ಅವ್ರದ್ದು ಡಿಫೆಂಡ್ರು ಆಮೇಲೆ ಪಾಸಿಂಗು ತುಂಬ ಚೆನ್ನಾಗಿದೆ. ಅದರಿಂದ ಅವರೇ ಗೆಲ್ಲುತ್ತೆ ಅಂತ ನಮಗೊಂದು ಹೋಪ್ ಇತ್ತು. ತುಂಬ ಟಫ್ ಇತ್ತು. ಇಬ್ಬರು ಚೆನ್ನಾಗಿ ಆಡೋರೆ. ಏನೋ ನಮಗೆ ಮ್ಯಾಚು ಅರ್ಜೆಂಟೀನಾ ಬಗ್ಗೆ ಹೇಳಿದರೆ ಇವಾಗ ಫುಲ್ ಮ್ಯಾಚಲ್ಲಿ ಇವತ್ತಾಡಿರೋ ಮ್ಯಾಚು ಸೂಪರ್ ಅಂತ ಹೇಳ್ಬೋದು. ಯಾಕಂದರೆ ನೆನ್ನೆ ಎಲ್ಲ ಇಂಗ್ಲೆಂಡು ಫ್ರಾನ್ಸ್ ಎಲ್ಲ ಆಡಿರೋದು 1.5 ಅವರಲ್ಲಿ 10 ಗೋಲ್ ಬಿದ್ದಿತ್ತು. 1 ಗೋಲು 2.5 ಅವರ್ ಆಡಿಬಿಟ್ಟು 1 ಗೋಲೇ ಇದಾಗಿರೋದು. ನಮ್ಮ ಇದು ಪ್ರಕಾರ ಅರ್ಜೆಂಟೀನಾ ಚೆನ್ನಾಗಿ ಆಡೋರೆ. ಬೆಸ್ಟು ಸೂಪರಾಗಿ ಆಡಿದ್ದಾರೆ. ಆದರೆ ಸ್ವಲ್ಪ ವೀಕ್ ಇತ್ತು. ಅದನ್ನು ಫ್ರಾನ್ಸ್ ಅವರು ಸ್ಪೇನ್ ಅವರು ಉಪಯೋಗ ಮಾಡಿಕೊಂಡ್ರು. ಅವರೊಂದು ಗೋಲ್ಗೆ ವಿನ್ ಆಗಿದ್ದಾರೆ. ಎಕ್ಸ್ಪೆಕ್ಟೇಷನ್ ತುಂಬ ಇತ್ತು. ಆದರೆ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಸ್ಪೇನ್ ವೆಲ್ ಡಿಸರ್ವ್ಡ್. ಅರ್ಜೆಂಟೀನಾ ಟ್ರೈ ಕೂಡ ಮಾಡಿಲ್ಲ. ಒಂದೇ ಒಂದು ಗೋಲು ಟ್ರೈ ಮಾಡಿಲ್ಲ. ಸ್ಪೇನ್ ಪಾಪ ಫಸ್ಟ್ ಹಾಫಲ್ಲೇ 2 ಗೋಲ್ ಹೋಗಬೇಕಿತ್ತು. ಮ್ಯಾಚ್ ಹೆಂಗಿತ್ತಂದರೆ ಸ್ಪೇನ್ ವರ್ಸಸ್ ಅರ್ಜೆಂಟೀನಾಸ್ ಗೋಲ್ ಕೀಪರ್ ಥರ ಇತ್ತು. ಒಂಚೂರು ಡಿಫೆನ್ಸ್ ಇದ್ದಿಲ್ಲ. ಸ್ಟ್ರೈಕರ್ಸ್ ಯಾರೂ ಮುಂದೆ ಬರ್ತಿದ್ದಿಲ್ಲ, ಸಪೋರ್ಟ್ ಕೊಡ್ತಿದ್ದಿಲ್ಲ ಮೆಸ್ಸಿಗೆ. ಒಂಚೂರು ಪಾಸಸ್ ಇದ್ದಿಲ್ಲ ಅವ್ರದ್ದು. ಅರ್ಜೆಂಟೀನಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದೇ ಆ್ಯಕ್ಚುಲಿ ವೇರ್ ಡಿಸರ್ವಿಂಗ್. ದೇ ವೇರ್ ಅಟ್ಯಾಕಿಂಗ್. ಇನ್ನು ಫುಟ್ಬಾಲ್ ಪಂದ್ಯವನ್ನ ಅಭಿಮಾನಿಗಳ ಜೊತೆ ಕುಳಿತು ವೀಕ್ಷಿಸಿದ್ದಾರೆ ಸಿಎಂ. ಫಿಫಾ ವಿಶ್ವಕಪ್ ಪಂದ್ಯವನ್ನ ವೀಕ್ಷಿಸಿದ್ದಾರೆ ಸಿಎಂ. ಪ್ರಪಂಚದಾದ್ಯಂತ ಎಲ್ಲರೂ ಒಂದಾಗಿ ಫುಟ್ಬಾಲ್ ನೋಡ್ತಿದ್ದಾರೆ. ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂತಹ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಮಾತನಾಡಿದ್ದಾರೆ. ಪ್ರಪಂಚದಾದ್ಯಂತ ಎಲ್ಲೆಡೆ ಫುಟ್ಬಾಲ್ ಫೀವರ್ ಇದು. ಫುಟ್ಬಾಲ್ ಪ್ರಿಯರಿಗೆ ಒಳ್ಳೆಯದಾಗಲಿ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ಮನಸ್ಸಿಗೆ ಮತ್ತು ಸಮಾಜಕ್ಕೆ ಆರೋಗ್ಯಕರವಾದಂಥ ಜೀವನವನ್ನು ನಡೆಸಬೇಕು. ಆ ದೃಷ್ಟಿಯಿಂದ ಇದು ಟೀಮ್ ಕರ್ನಾಟಕ. ಸೊ ಟೀಮ್ ಎಲ್ಲ ನಮ್ಮ ಯುವಕರು ಗೆಲುವು ಸೋಲು ಇದ್ದೇ ಇರ್ತದೆ. ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲಬೇಕು.
ಇಬ್ಬರು ಗೆಲ್ಲಕ್ಕಾಗಲ್ಲ, ಇಬ್ಬರು ಸೋಲಕ್ಕಾಗಲ್ಲ. ಸೊ ಅದರಿಂದ ಸ್ಪೋರ್ಟಿವ್ ಸ್ಪಿರಿಟ್ ಅಂತ ಏನು ಕರಿತೀವಿ, ಆ ಸ್ಪಿರಿಟ್ನಲ್ಲಿ ಎಲ್ಲರೂ ಕೂಡ ಯುವಕರು ತಮ್ಮ ಬದುಕನ್ನು ಸಾಧನೆ ಮಾಡಲಿ ಅಂಥೇಳಿ ನಾನು ಕೂಡ ನಮ್ಮ ಅಧಿಕಾರಿಗಳಿಗೆ ಹೇಳಿ ಯುವಕರ ಇಚ್ಛೆಯಂತೆ ನಾವು ಅವಕಾಶವನ್ನು ಮಾಡಿಕೊಡೋಣ. ಎಲ್ಲ ನಮ್ಮ ಯುವಕರು ಶಿಸ್ತಿನಿಂದ ಕಾನೂನನ್ನು ಪಾಲನೆ ಮಾಡ್ತಾರೆ ಅನ್ನೋದ ಒಂದು ನಂಬಿಕೆ ನನಗೆ, ಯುವಕರ ಮೇಲೆ, ಈ ಕರ್ನಾಟಕ ರಾಜ್ಯದ ಯುವಕರ ಮೇಲೆ ನಂಬಿಕೆ. ಸ್ಪೇನ್ನ ರೋಡ್ರಿಗೆ ಗೋಲ್ಡನ್ ಬಾಲ್ ಪ್ರಶಸ್ತಿ ಸಿಕ್ಕಿದ್ದು. ಫ್ರಾನ್ಸ್ನ ಕಿಲಿಯನ್ ಎಂಬೆಪ್ಪೆಗೆ ಗೋಲ್ಡನ್ ಬೂಟ್ ಪ್ರಶಸ್ತಿ ಸಿಕ್ಕಿದೆ. ಟೂರ್ನಿಯಲ್ಲಿ ಅತ್ಯಧಿಕ 10 ಗೋಲ್ ಗಳಿಸಿರುವಂತಹ ಎಂಬೆಪ್ಪೆ. ಸ್ಪೇನ್ನ ಉನೈ ಸೈಮನ್ಗೆ ಗೋಲ್ಡನ್ ಗ್ಲೌವ್ ಪ್ರಶಸ್ತಿ ಸಿಕ್ಕಿದೆ. ಅತ್ಯುತ್ತಮ ಗೋಲ್ ಕೀಪರ್ಗೆ ಗೋಲ್ಡನ್ ಗ್ಲೌವ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸ್ಪೇನ್ನ ಪೌ ಕುಬಾಸಿಗೆ ಅತ್ಯುತ್ತಮ ಯುವ ಆಟಗಾರ ಪ್ರಶಸ್ತಿ ಸಿಕ್ಕಿದ್ದು. ಸ್ಪೇನ್ನ 19 ವರ್ಷದ ಸೆಂಟರ್ ಬ್ಯಾಕ್ ಆಟಗಾರ ಪೌ ಕುಬಾಸಿ, 19 ವರ್ಷದ ಆಟಗಾರನಿಗೆ ಯುವ ಆಟಗಾರ ಪ್ರಶಸ್ತಿ ಕೂಡ ಸಿಕ್ಕಿದೆ. ಮೆಟ್ಲೈಫ್ ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆಯಂತೂ ದೊಡ್ಡ ಮಟ್ಟದಲ್ಲಿತ್ತು. ಸ್ಪೇನ್ ತಂಡದ ಪ್ರತಿ ಆಕ್ರಮಣಕ್ಕೂ ಬಂಡಿಯಂತೆ ನಿಂತಿದ್ದಲ್ಲಿ ಅರ್ಜೆಂಟೀನಾದ ಗೋಲ್ ಕೀಪರ್ ಎಮಿಲಿಯಾನೋ ಮಾರ್ಟಿನೆಸ್ ಸತತ 60 ನಿಮಿಷಗಳಾಯಿತು, 90 ನಿಮಿಷಗಳಾಯಿತು, ಆದರೂ ಕೂಡ ಒಂದು ಗೋಲ್ ಹೊಡೆಯೋದಕ್ಕೆ ತಿಣುಕಾಡಬೇಕಾದಂಥ ಸಿಚುಯೇಷನ್ ಕೂಡ ಕ್ರಿಯೇಟ್ ಆಯಿತು. 120 ನಿಮಿಷಗಳ ನಂತರದಲ್ಲಿ ಒಂದು ಗೋಲ್ ಕೀಪರ್ ಅನ್ನು ದಾಟಿ ಚೆಂಡು ಹೋಯಿತು. ಸೊ ಫೈನಲಿ ಸ್ಪೇನ್ ಈಗ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಿದೆ. ರೋಡ್ರಿಗೆ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಕೋಡುಬಳೆ ಅಂದ್ರೆ ಅಡುಕಲೆ.